ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಇಂದು ನಡೆಯುವ ಐತಿಹಾಸಿಕ ಕಾರ್ಯಕ್ರಮ ದಾಖಲೆಯಾಗಿ ಮಾನ್ಯ ಆಹಾರ ಸಚಿವರು ಮತ್ತು ಮುಖ್ಯಮಂತ್ರಿಗಳ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಸಂಖ್ಯೆಯ ಪಡಿತರ ಚೀಟಿದಾರರನ್ನ ಪ್ರತಿಯೊಬ್ಬ ವಿತರಕರು ಕರೆದುಕೊಂಡು ಬರಬೇಕು ಮತ್ತು ಅವರ ಮೇಲ್ವಿಚಾರಣೆಯನ್ನ ನೀವೇ ನೋಡಿಕೊಂಡು ನಿಗದಿತ ಸ್ಥಳದಲ್ಲಿ ನಿಮ್ಮ ಆಹಾರ ಪರಿವೀಕ್ಷಕರು ಮತ್ತು ಸಗಟು ಮಳಿಗೆ ವ್ಯಾಪಾರಸ್ಥರುಗಳು ಸೂಚನೆಯಂತೆ ಒಂದು ಗ್ರೂಪ್ ಫೋಟೋವನ್ನ ಉಪನಿರ್ದೇಶಕರಿಗೆ ಅಪ್ಲೋಡ್ ಮಾಡಬೇಕು. ಉಪನಿರ್ದೇಶಕರೇ ಖುದ್ದಾಗಿ ಅಟೆಂಡೆನ್ಸ್ಗಳನ್ನ ತೆಗೆದುಕೊಳ್ಳುವುದರಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ನಿಮ್ಮ ಕಾರ್ಯಕ್ರಮ. ದಯಮಾಡಿ ಎಲ್ಲರೂ ಬನ್ನಿ ಮತ್ತು ಹೆಚ್ಚಿನ ಸಂಖ್ಯೆಯ ಫಲಾನುಭವಿಗಳನ್ನ ಕರೆದುಕೊಂಡು ತನ್ನಿ ಮತ್ತು ಈ ಮೂಲಕ ಆಹಾರ ಸಚಿವರು ಹಾಗೂ ಮುಖ್ಯಮಂತ್ರಿಗಳ ಮನವೊಲಿಸಿ ನಮ್ಮ ಬಹುದಿನಗಳ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋಣ. ಇದು ಪ್ರತಿಯೊಬ್ಬರ ಜವಾಬ್ದಾರಿ. ಬೆಂಗಳೂರು ನಗರ ಪ್ರತಿ ಸದಸ್ಯರು 30ಕ್ಕಿಂತ ಹೆಚ್ಚು ಪಡಿತರ ಚೀಟಿದಾರರನ್ನ ಕಡ್ಡಾಯವಾಗಿ ಕರೆದುಕೊಂಡು ತರಬೇಕು. ನಿಮ್ಮ ಮೇಲಿನ ಭರವಸೆಯಿಂದ ಮಾನ್ಯ ಸಚಿವರಲ್ಲಿ ನಿಮ್ಮ ಪರವಾದ ವಾದವನ್ನ ಮಂಡಿಸಿರುತ್ತೇವೆ. ಇದು ಬೆಂಗಳೂರು ನಗರ ಪ್ರತಿಷ್ಠೆಯ ಪ್ರಶ್ನೆ ಆಗಿರುವುದರಿಂದ ತಾವೆಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಎಂದು ಜೆಬಿ ಕುಮಾರ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಿತರಕ್ಷಣಾ ಸಂಘ ಇವರುಗಳು ಮನವಿಯನ್ನ ಮಾಡಿದ್ದಾರೆ. ಈ ಯೋಜನೆಯಿಂದ ರಾಜ್ಯದ ಬಡ ಕುಟುಂಬಗಳು ಸಬಲರಾಗಿರುವುದಲ್ಲದೆ ರೈತರು ಸಹ ತಾವು ಬೆಳೆದ ರಾಗಿ ಅವರ ಜೊತೆ ಸಚಿವರಾದ ಶ್ರೀ ಸೂರ್ಯಪ್ರಭು ಒಂದು ಹೊತ್ತಿನ ಅನ್ನಕ್ಕೂ ಪರದಾಡುತ್ತಿದ್ದ ಈ ಗ್ರಾಹಕ ರಕ್ಷಕ ತಪಾಸಣಾ ವಾಹನಗಳಿಗೆ ಮುಖ್ಯಮಂತ್ರಿಗಳು ಇದೀಗ ಹಸಿರು ನಿಶಾನೆಯನ್ನು ತೋರಿಸಿ ಈ ಉದ್ಘಾಟನೆಯನ್ನು ನೆರವೇರಿಸುತ್ತಿದ್ದಾರೆ. ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮೆಲ್ಲರ ರಕ್ಷಣೆಗಾಗಿ ಈ ಒಂದು ಗ್ರಾಹಕ ರಕ್ಷಕ ತಪಾಸಣಾ ವಾಹನಗಳಿಗೆ ಚಾಲನೆ ಲಭ್ಯವಾಗಿದೆ. ಸಾಧ್ಯ ಮಾಡಿಕೊಟ್ಟಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಮಂತ್ರಿಗಳೇ, ಕಾನೂನು ಮಾಪನಶಾಸ್ತ್ರ ಇಲಾಖೆ ದಶಮಾನೋತ್ಸವ ಕಾರ್ಯಕ್ರಮವನ್ನು ಆಹಾರ ಇಲಾಖೆಯವರು ಹಮ್ಮಿಕೊಂಡಿದ್ದಾರೆ. ನನಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ KH ಮುನಿಯಪ್ಪನವರು ಮತ್ತು ಇಲಾಖೆಯ ಅಧಿಕಾರಿಗಳು ಆಹ್ವಾನವನ್ನು ಮಾಡಿದರು. ನಾನು ಒಪ್ಕೊಂಡು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶದಲ್ಲಿ ಕಾಯಕ ಮಾಡಿ ಜೀವನ ಮಾಡ್ತಕ್ಕಂಥವರು ಬಡವರಾಗಿದ್ದಾರೆ. ಯಾರು ಆಹಾರದ ಉತ್ಪಾದನೆಯನ್ನ ಮಾಡ್ತಾರೆ ಅವರೆಲ್ಲರೂ ಕೂಡ ಕಾಯಕ ಜೀವಿಗಳು. ಈ ಕಾಯಕ ಜೀವಿಗಳು ಯಾವುದೇ ಕಾರಣಕ್ಕೆ ಹಸಿರು ಮಲಗಬಾರದು. ನಾನು ಹೇಳಿದೆ ಅವರಿಗೆ, ಗುರುಪಾದಪ್ಪ ನಾಗಮಾರ್ಪಲ್ಲಿ ಅವರಿಗೆ ಹೇಳಿದೆ, ನೋಡ್ರಿ ಅವ್ರನ್ನ ಸೋಮಾರಿಗಳು ಅಂತ ಹೇಳ್ಬೇಡಿ, ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ಬೇಡಿ. ಅವರು ಕೆಲ್ಸಕ್ಕೆ ಬರದೇ ಹೋದ್ರೆ ಬೇಡ, ನೀವು ಕೆಲಸ ಮಾಡಿ, ನೀವೊಂದಷ್ಟು ದಿನ ಕೆಲಸ ಮಾಡಿ, ಅವರು ಪಾಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿದೆ ನಾನು. ಇಲ್ಲಿವರೆಗೆ ಕೆಲಸ ಮಾಡಿ 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 ನೀವೆಲ್ಲರೂ ಕೂಡ ಆರಾಮವಾಗಿದ್ದೀರಿ. ನೀವು ಕೆಲಸ ಮಾಡಿ ಹೋಗಿ.
ಆ ಬಡವರು ರಕ್ತಕರ್ಣಿ ಅಂತ ಹೇಳಿದೆ, ಅವ್ರಿಗೆ ಉಸಿರೇ ಇಲ್ಲದಾಯ್ತು. ನಾವು ಅನೇಕ ಭಾಗ್ಯಗಳನ್ನು ಕೊಟ್ಟರು ಕೂಡ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಶಾಲಿ ಭಾಗ್ಯ, ಪಶು ಭಾಗ್ಯ, ಭಾಗ್ಯ ಇಂಥ ಎಲ್ಲ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ. ಆದ್ರಿಂದ ನಿಮಗೆ ಯಾಕಂತಂದ್ರೆ ನಾನು ಹಳ್ಳಿಯಿಂದ ಬಂದವರು ಬಹಳ ಜನ ಯುವಕರು, ರೈತರು, ಬಡವರು, ದಲಿತರು ಈ ವಿತರಕರಾಗಿದ್ದಾರೆ. ಇವರಿಗೆ ಕಮಿಷನ್ ಬಹಳ ಕಡಿಮೆ ಇತ್ತು, ಅದರಿಂದ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಅದಕ್ಕೋಸ್ಕರ ₹1.24 ₹1.50 ಏರಿಸಿದ್ದೇವೆ. ಈಗಾಗಲೂ ನಮ್ಮ ಜೊತೆ ಇರ್ತೀರಾ? ನಿಮ್ಮೆಲ್ಲರಿಗೂ ನಮಸ್ಕಾರ. ಬಹಳ ಒಳ್ಳೆ ಪಕ್ಷ ಮಾಡಿದ್ದಾರೆ ನಿಯೋಜಕರು ಮತ್ತು ಅವರೆಲ್ಲ ಅಧಿಕಾರಿ ಮಿತ್ರರು, ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ದಶಮಾನೋತ್ಸವದ ಕಾರ್ಯಕ್ರಮದ ಜೊತೆಯಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ತಂದು ಈ ರಾಷ್ಟ್ರದ ಕಟ್ಟಕಡೆ ವ್ಯಕ್ತಿ ಹಸಿವಿನಲ್ಲಿ ಮಲಗಬಾರದು. ಇದು ಗಾಂಧೀಜಿಯವರ ಕನಸು. ಯಾರು ಕೂಡ ಹಸಿವಿನಿಂದ ಮಲಗಬಾರದು ಅನ್ನೋ ಒಂದು ಉದ್ದೇಶದಿಂದ ಕಾನೂನನ್ನು ಮಾಡಿ ಕಟ್ಟಕಡೆ ವ್ಯಕ್ತಿಗೆ ಅನ್ನವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿ ಅಕ್ಕಿಯನ್ನು ಕೊಡುವಂಥದ್ದು ಕೇಂದ್ರ ಸರ್ಕಾರದ ಮೊಟ್ಟ ಮೊದಲು ಶುರು ಮಾಡಿದ್ದು ನಮ್ಮ UPA ಸರ್ಕಾರ, ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು. ಅದೇ 2013ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊಟ್ಟ ಮೊದಲು ಪ್ರಮಾಣ ವಚನ ಮಾಡಿದ ಮೊದಲನೇ ದಿನ ನಾನು ಮಾತು ಕೊಟ್ಟಿದ್ದೇನೆ, ನುಡಿದಂತೆ ನಡೀತೀನಿ ಅಂತ ಹೇಳಿ ಅನ್ನಭಾಗ್ಯದ ಕಾರ್ಯಕ್ರಮವನ್ನು ಜಾರಿ ಮಾಡಿದ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ರಾಜ್ಯ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲನ್ನ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಮಾಡಿದರು. ನೀವು ಅವರ ಜೊತೆಯಲ್ಲಿ ನಿಂತುಕೊಳ್ಬೇಕು. ಯಾವ ಸರ್ಕಾರ ನಿಮಗೆ ಸಹಾಯ ಮಾಡಿದ್ರೆ, ಯಾರು ನಿಮ್ಮ ಹೊಟ್ಟೆ ಹಸಿವನ್ನು ತೀರಿಸಿದ್ದಾರೆ, ನಿಮಗೆ ಯಾರು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಅವರ ಜೊತೆಯಲ್ಲಿ ನೀವು ನಿಂತ್ಕೊಳ್ಬೇಕು. ಎಲ್ಲಿ ಕೈ ಎತ್ತಿ, ಎಲ್ಲ ಕೈ ಎತ್ತಿ. ಕರ್ನಾಟಕ ಸರ್ಕಾರದ ಆಹಾರ ನಾಗರಿಕ ಸರಬರಾಜು ಇಲಾಖೆ ಮತ್ತು ನಿಗಮದ ವತಿಯಿಂದ ಈ ದಿವಸ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಮಾವೇಶ, ಅನ್ನಭಾಗ್ಯದ ದಶಮಾನೋತ್ಸವ ಮತ್ತು ಈ ನಿಗಮ ಸ್ಥಾಪನೆಯಾಗಿ 50 ವರ್ಷಗಳ ಸುವರ್ಣ ಮಹೋತ್ಸವ, ಈ ಎಲ್ಲ ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅಶ್ವಥ್ ನಾರಾಯಣರವರೇ, ಸಮಾರಂಭವನ್ನು ಈಗಾಗಲೇ ಉದ್ಘಾಟನೆ ಮಾಡಿ ತಮ್ಮೆಲ್ಲರೂ ಕೂಡ ಉದ್ದೇಶ ಮಾತನಾಡಲಿರುವ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರು, ಅನ್ನಭಾಗ್ಯ ಯೋಜನೆಯ ರೂವಾರಿಗಳು, 5 ಗ್ಯಾರಂಟಿ ಯೋಜನೆಗಳನ್ನು ಈ ನಾಡಿನ ಜನರಿಗೆ ಗ್ಯಾರಂಟಿಯಾಗಿ ತಲುಪಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡಿ ಈಗಾಗಲೇ ತಲುಪಿಸಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.